ರಿಸರ್ವ್ ಕೆಪಾಸಿಟಿನಲ್ಲಿ ನಡೀತಿದೆಯಾ ನಿಮ್ಮ ಈ ದೇಹ? ಏನಿದು ರಿಸರ್ವ್ ಕೆಪಾಸಿಟಿ? ಓಕೆ, ನಮ್ಮ ಕಿಡ್ನಿ 70% ಹಾಳಾಗೋ ತನಕ ಕೆಲಸ ಮಾಡ್ತಾ ಇರುತ್ತಂತೆ ಸೈಲೆಂಟಾಗಿ. ಅದಿನ್ನು ಉಳಿದಿರುತ್ತಲ್ಲ ಟೈಮು, ಕೈ ಕೊಡುತ್ತೆ ನೋಡಿ, ಯಾವಾಗಪ್ಪ ದೇವರೇ ಅಂತ ಓಡೋಗ್ಬೇಕು ಆಸ್ಪತ್ರೆಗೆ, ಡಾಕ್ಟ್ರ್ ಹತ್ರ. ಸೊ ದ್ಯಾಟ್ ಈಸ್ ರಿಸರ್ವ್ ಕೆಪಾಸಿಟಿ. ಒಂದೊಂದು ಅಂಗಕ್ಕೂ ಒಂದೊಂದು ಪರ್ಸೆಂಟೇಜ್ ಆಫ್ ರಿಸರ್ವ್ ಕೆಪಾಸಿಟಿ ಅಂತ ಇರುತ್ತೆ. ಈಗ ಹೃದಯ ಒಂದು 30-40% ಹಾಳಾಗೋ ತನಕ ಕೆಲಸ ಮಾಡಬಹುದು. ದಿಸ್ ಮೇ ವೇರಿ ಆರ್ಗನ್ ಟು ಆರ್ಗನ್, ಬಟ್ ದ್ಯಾಟ್ ಈಸ್ ಯುವರ್ ರಿಸರ್ವ್ ಕೆಪಾಸಿಟಿ. ಈಗ ರೀಸೆಂಟಾಗಿ ನನಗೆ IBS ಆಗಿತ್ತು, ಮತ್ತು ನನಗೆ ಹೆಲ್ತ್ ಇಶ್ಯೂಸ್ ಶುರುವಾದಾಗಿಂದ ಬೇಜಾರಾಗ್ತದೆ. ನಾನು ಇಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿ ಹೆಲ್ತ್ ನೋಡಿಕೊಂಡ್ರೂ ನನಗೆ ಹೀಗಾಯ್ತಲ್ಲ, ನನ್ನ ತಪ್ಪೇನು ಅಂತ ಮಾಡಿದ ವಿಡಿಯೋ ಕೆಳಗಡೆ ಒಬ್ಬರು ಹಿತೈಷಿಗಳು ಕಾಮೆಂಟ್ ಹಾಕಿದರು. ಕವಿತಾ, ಯೋಗ ಎಲ್ಲ ಮಾಡಿಕೊಂಡು ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳೋರಿಗೆ ಈ ಥರ ಪ್ರಾಬ್ಲಮ್ ಆಗೋದು, ಎಲ್ಲ ತಿಂದು ಉಂಡು ಮಜಾ ಮಾಡೋರು ಏನು ಹೆಲ್ತ್ ನೋಡ್ಕೊಳ್ದೇ ಇರೋರೇ ಚೆನ್ನಾಗಿರ್ತಾರೆ ಅಂತ. ಅನ್ಫಾರ್ಚುನೇಟ್ಲಿ ಹೀಗೆ ಅನ್ನಿಸ್ಬೋದು ನಿಮಗೆ, ಯಾಕಂದರೆ ರಿಸರ್ವ್ ಕೆಪಾಸಿಟಿ ಅವ್ರದ್ದು ಗೊತ್ತಾಗ್ತಾ ಇಲ್ಲ ನಿಮಗೆ. ಅವ್ರ ರಿಸರ್ವ್ ಕೆಪಾಸಿಟಿನಲ್ಲಿ ಓಡ್ತಾ ಇದೆ ಅವ್ರ ದೇಹ ಅಂತ. ಸಾರಿ, ಸ್ವಲ್ಪ ಸರ್ಕ್ಯಾಸಿಸಮ್ ಅನಿಸ್ಬೋದು ನಿಮಗೆ, ಬಟ್ ಎಲ್ರಿ ನಿಮ್ಗೆ ರಿಯಲೈಸ್ ಆಗ್ತಾಯಿದೆ? ಏನು ಅನಿಸುತ್ತೆ ನಿಮಗೆ? ನಾನು ಇಷ್ಟು ಕುಡಿದ್ರೂ ಏನು ಕೆಪಾಸಿಟಿ ಇದೆ ನನಗೆ, ಹೆಂಗೆ ಓಡಾಡ್ತಿದ್ದೀನಿ ನೋಡು ಅಂದ್ಕೊಂಡು ಕುಡಿತಾ ಇರ್ತಾರೆ. ನಾನು ಏನೇ ತಿಂದರೂ ನನ್ನ ದೇಹದ ಮೇಲೆ ಕಾಣಲ್ಲಪ್ಪ, ಹೆಂಗೋ ಜೆನೆಟಿಕಲಿ ಐ ಲುಕ್ ಸ್ಲಿಮ್, ವರ್ಕೌಟ್ ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ ಇರಲಿ ಬಿಡು, ಇರೋ ಅಷ್ಟು ದಿನ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡಿರೋದು, ಹೋದ್ಮೇಲೆ ಯಾರಿಗೆ ಗೊತ್ತು ಅಂತ. ಹಿಂಗೆ ಹೋದ್ರೆ ರೀ ಸೂಪರು. ಹೋಗಿಲ್ಲ ಅಂದರೆ ಎಷ್ಟು ಜನದ ಮೇಲೆ ನೀವು ಡಿಪೆಂಡ್ ಆಗಬೇಕು. ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು ಅವ್ರದ್ದು ಓಡಿಸ್ಕೊಂಡು ಹೋಗ್ತಾ ಇರುತ್ತೆ, ನಿಮ್ದಂತೂ ದೇವರೇ ಗತಿ. ಅವ್ರು ಫಿನಾನ್ಷಿಯಲ್ ಬರ್ಡನ್ ಆಗ್ತೀರಾ, ಫಿಸಿಕಲ್ ಬರ್ಡನ್ ಆಗ್ತೀರಾ, ಮೆಂಟಲ್ ಬರ್ಡನ್ ಆಗ್ತೀರಾ. ಅವರು ಕೇರ್ ಟೇಕರ್ಸ್ ಜೀವನ ಹೆಂಗಿರುತ್ತೆ ಗೊತ್ತಾ? ಅಸಹ್ಯ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ, ಅದು ನಿಮ್ಮ ತಪ್ಪಿಂದ ಅವರು ಅನುಭವಿಸ್ತಿದ್ದಾರೆ ಅಂದರೆ ಸಾರಿಪ್ಪ. ನಿಮ್ಮ ಮೇಲೆ ನಿಮ್ಮ ಮಕ್ಕಳು, ಸುತ್ತಮುತ್ತಲಿನ ಇರೋರು ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ಅವರಿಗೋಸ್ಕರ ನೀವು ಕೊಡ್ತಾ ಇರೋದು ಇದೇನಾ? ಸೆಲ್ಫಿಶ್ ಆಗಿರಿ, ಹೋಗಲಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರ ಬಗ್ಗೆನೂ ಬೇಡ, ನಿಮ್ಗೋಗ್ಲಿ. ಒಳ್ಳೇದಾ ಇದು ರಿಸರ್ವ್ ಕೆಪಾಸಿಟಿನಲ್ಲಿ ಓಡೋ ಅಂಥದ್ದು? ಏನು ಆಡಿದ್ರು ಓಕೆ, ನಡೀತಾ ಇದೆ ಜೀವನ, ನಡೀಲಿ ಅಂತ. ಟೈಪ್ 2 ಡಯಾಬಿಟೀಸ್, ಕಿಡ್ನಿ ಡಿಸ್ಫಂಕ್ಷನ್, ಹಾರ್ಟ್ ಡಿಸೀಸ್, ಬ್ಲಡ್ ಪ್ರೆಷರ್, ಇವೆಲ್ಲ ಒಳಗೆ ಸೈಲೆಂಟಾಗಿ ಬೆಳೀತಾ ಇರುತ್ತೆ. ಒಂದು ಸರಿ ಕೊಡುತ್ತೆ ನೋಡಿ, ದೆನ್ ಇಸ್ ವೆನ್ ಯು ಹ್ಯಾವ್ ಟು ಗೋ ಟೇಕ್ ಮೆಡಿಸಿನ್. ಇನ್ನೇನು ಹೆಲ್ಪ್ ಆಗೋದಿಲ್ಲ. ಸೊ ರಿಸರ್ವ್ ಕೆಪಾಸಿಟಿನಲ್ಲಿ ಓಡ್ತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಇಫ್ ಯು ಥಿಂಕ್ ದ್ಯಾಟ್ ಯು ಆರ್ ಆನ್ ರಿಸರ್ವ್ ಕೆಪಾಸಿಟಿ, ಪ್ಲೀಸ್ ರನ್. ಆಯಿತಾ? ಗೋ ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಏನು ಮಾಡ್ತೀರಾ ಗೊತ್ತಿಲ್ಲ, ಯೋಗ ಮಾಡ್ತೀರಾ, ವಾಕಿಂಗ್ ಮಾಡ್ತೀರಾ, ಹೆಲ್ತ್ ಫುಡ್ ಚೆನ್ನಾಗಿ ನೋಡ್ಕೋತೀರಾ, ಇಲ್ಲ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಪ್ಲೀಸ್ ಡೂ. ಒಂದು ಹೆಜ್ಜೆ, ಪುಟ್ ಹೆಜ್ಜೆಯಿಂದ ಶುರು ಮಾಡಿ. ಆಯಿತಾ? ನನ್ನ ವಿಡಿಯೋಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದೆ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಈ ಚೇಂಜ್ ನಾನು ಮಾಡಿಕೊಂಡೆ ನಿಮ್ಮ ವಿಡಿಯೋ ನೋಡಿ ಅಂತ. ಆರ್ ಇನ್ ಕೇಸ್ ನೀವು ಆಲ್ರೆಡಿ ಏನೋ ಮಾಡ್ತಿದ್ದೀರಾ, ಬನ್ನಿ ಎಲ್ಲರೂ ಒಟ್ಟಿಗೆ ಮೋಟಿವೇಟ್ ಮಾಡೋಣ ನಮ್ಮ ಕಮ್ಯುನಿಟಿನ. ಓಕೆ, ಸೊ share this with all who's running on reserve capacity. If you are the one, please work on it and take care of yourself. Namaskara.